ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಇವತ್ತು ನಾವು ನಮ್ಮ ದೇವರಿಗೆ ಆರಾಧನೆ ಸ್ತುತಿ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಸಮಯದಲ್ಲಿ ಅದರ ಮೊದಲು ನಾವು ಒಂದು ವಾಕ್ಯವನ್ನು ಓದುವ. ಆ ವಾಕ್ಯದಲ್ಲಿ ಜೀವ ಉಂಟು. ಅದಕ್ಕೋಸ್ಕರ ಕೀರ್ತನೆ 117 1ರಿಂದ ನಾವು ಓದುವ. ಸರ್ವ ಜನಾಂಗಗಳೇ ಯೆಹೋವನನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳೇ ಆತನನ್ನು ಕೊಂಡಾಡಿರಿ. ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ, ಯೆಹೋವನ ಸತ್ಯತೆಯು ಸದಾ ಇರುವುದು. ಯಾಹುವಿಗೆ ಸ್ತೋತ್ರ. ಆತನ ಸತ್ಯತೆಯು ಸದಾ ಕಾಲ ಇರುವುದು. ಆತನಿಗೆ ಯಾವಾಗಲೂ ಸ್ತೋತ್ರ ಮಾಡುವ. ನಾವು ಆತನ ಪ್ರಜೆ ಆಗಿದೆ. ಆತನನ್ನು ಆರಾಧಿಸುವ, ಆತನನ್ನು ಈ ಸಮಯದಲ್ಲಿ ನಾವು ಸ್ತುತಿಸುವ. ಮನಪೂರ್ವಕವಾಗಿ ನಿಮ್ಮ ಚಪ್ಪಾಳೆಯನ್ನು ತಟ್ಟಿ ನಾವು ಆತನನ್ನು ಸ್ತುತಿಸುವ. ಥ್ಯಾಂಕ್ ಯು. Hallelujah, hallelujah. Oh glory, 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 glory. ಎಲ್ಲರೂ ಸೇರಿ ಕಠಿಣವಾದದು ನಿನಗೆ ಒಂದು ಇಲ್ಲ, ಅಸಾಧ್ಯವೂ ನಿನಗೆ ಒಂದು ಇಲ್ಲ. ಕಠಿಣವಾದದು ನಿನಗೆ ಒಂದು ಇಲ್ಲ, ಅಸಾಧ್ಯವೂ ನಿನಗೆ ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ನಿನ್ನಯ ಭುಜಬಲದಿಂದ ಭೂಮಿಯ ಆಕಾಶ ಉಂಟು ಮಾಡಿದೆ. ನಿನ್ನಯ ಭುಜಬಲದಿಂದ ಭೂಮಿಯ ಆಕಾಶ ಉಂಟು ಮಾಡಿದೆ. ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವನ್ನೇ ಆಳುತ್ತಿರುವೆ. ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವನ್ನೇ ಆಳುತ್ತಿರುವೆ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ. ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ. ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಸರ್ವಶಕ್ತ. ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಸರ್ವಶಕ್ತ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ನಿನಗೆಲ್ಲ ಸಾಧ್ಯ ಉಂಟು. ನಿನ್ನ ಮಕ್ಕಳು ನಿನ್ನ ಸನ್ನಿಧಿಯಲ್ಲಿದ್ದಾರೆ. ಅಸಾಧ್ಯವೂ ಒಂದು ಇಲ್ಲ. ಮಾನವನ ಕಾರ್ಯವನ್ನೆಲ್ಲ ದೃಷ್ಟಿಸಿ ನೋಡುತ್ತಿರುವೆ. ಮಾನವನ ಕಾರ್ಯವನ್ನೆಲ್ಲ ದೃಷ್ಟಿಸಿ ನೋಡುತ್ತಿರುವೆ. ಅವನವನ ಕೆಲಸಕ್ಕೆ ತಕ್ಕ ಬಹುಮಾನ ನೀಡುವೆ. ಅವನವನ ಕೆಲಸಕ್ಕೆ ತಕ್ಕ ಬಹುಮಾನ ನೀಡುವೆ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ,
ಅಸಾಧ್ಯವೋ ನಿನಗೆ ಒಂದು ಇಲ್ಲ, ಕಠಿಣವಾದದ್ದು ನಿನಗೆ ಒಂದು ಇಲ್ಲ, ಅಸಾಧ್ಯವೋ ನಿನಗೆ ಒಂದು ಇಲ್ಲ, ಏಸಪ್ಪ ಒಂದು ಇಲ್ಲ, ಅಸಾಧ್ಯವೋ ಒಂದು ಇಲ್ಲ, ಒಂದು ಇಲ್ಲ, ಏಸಪ್ಪ ಒಂದು ಇಲ್ಲ, ಅಸಾಧ್ಯವೋ ಒಂದು ಇಲ್ಲ, ಒಂದು ಇಲ್ಲ, ಏಸಪ್ಪ ಒಂದು ಇಲ್ಲ, ಅಸಾಧ್ಯವೋ ಒಂದು ಇಲ್ಲ, ಒಂದು ಇಲ್ಲ, ಏಸಪ್ಪ ಒಂದು ಇಲ್ಲ, ಅಸಾಧ್ಯವೋ ಒಂದು ಇಲ್ಲ. ನಿನ್ನಯ ಭುಜ ಬಲದಿಂದ ಭೂಮಿ ಆಕಾಶ ಉಂಟು ಮಾಡಿದೆ, ನಿನ್ನಯ ಭುಜ ಬಲದಿಂದ ಭೂಮಿ ಆಕಾಶ ಉಂಟು ಮಾಡಿದೆ, ಚಾಚಲ್ಪಟ್ಟ ನಿನ್ನ ಹಸ್ತದೇ ಲೋಕವನ್ನೇ ಆಳುತ್ತಿರುವೆ, ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವನ್ನೇ ಆಳುತ್ತಿರುವೆ, ಒಂದು ಇಲ್ಲ, ಏಸಪ್ಪ ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ನಿಮ್ಮ ಜೀವಿತದಲ್ಲಿ ದೇವರಿಗೆ ಅಸಾಧ್ಯ ಎಲ್ಲ ಸಾಧ್ಯ ಉಂಟು. ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ನೀವು ದೇವರು ಸಾಧ್ಯ ಮಾಡಿ ತೋರಿಸ್ತಾನೆ. ಅದು ಓ ಜಯ ಕೊಟ್ಟು ನಿಮಗೆ ಸಾಧ್ಯ ಮಾಡಿ ತೋರಿಸ್ತಾ ಇದ್ದಾನೆ. ಅತಿಶಯ ಒಂದು ಇಲ್ಲ, ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ, ಸಾವಿರಾರು ತಲೆಮಾರಿಗೆ ದೇವರ ಆಶೀರ್ವಾದ ಸರ್ವಶಕ್ತ, ಸಾವಿರಾರು ತಲೆಮಾರಿಗೆ ಆತನ ಪ್ರೀತಿ ಸ್ವರೂಪನಾಗಿದ್ದಾನೆ, ಪ್ರೀತಿಸುವ ಸರ್ವಶಕ್ತ, ಒಂದು ಇಲ್ಲ, ಏಸಪ್ಪ ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ, ಒಂದು ಇಲ್ಲ, ಏಸಪ್ಪ ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ, ಒಂದು ಇಲ್ಲ, ಏಸಪ್ಪ ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ, ಒಂದು ಇಲ್ಲ, ಏಸಪ್ಪ ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಪ್ರಿಯರೇ, ಆತನಿಗೆ ಅಸಾಧ್ಯ ಒಂದು ಇಲ್ಲ, ಎಲ್ಲ ಸಾಧ್ಯ ಉಂಟು. ಎಲ್ಲ ಸ್ಥಿತಿಗತಿಯು ಬದಲು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಆತನು. ಏಕೆಂದರೆ ಆತನು ಸರ್ವಶಕ್ತ ದೇವರಾಗಿದ್ದಾನೆ. ಭೂಮಿ ಆಕಾಶವನ್ನು ಉಂಟು ಮಾಡಿದ ಆತನು ಆತನಾಗಿದ್ದಾನೆ. ನಾವೀಗ ಸ್ತುತಿ ಮಾಡುವ आतन शुद्ध मारवा हमें शुद्ध करिया समय का हमें शुद्ध करिया तक आराधन करिया आमच्या समय हम करसल्या देवा का मी आराधन करिया हमका पुस्तक जेव्हा का मी आराधन करिया थैंक यू लॉर्ड हालेलुया खाली है ना देखो ना देवा आराधन करिया आराधना ऊपर जाती है आशीष लेकर नीचे आती है स्तुति आराधना ऊपर जाती है आशीष लेकर नीचे आती है प्रभु हमारा कितना महान देखो हमसे करता है प्यार प्रभु हमारा कितना महान देखो हमसे करता है प्यार हालेलुया 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 प्रार्थना विनती ऊपर चढ़ती है उत्तर लेकर नीचे आती है प्रार्थना विनती ऊपर चढ़ती है उत्तर लेकर नीचे आती है प्रभु हमारा कितना महान देखो हमसे करता है प्यार प्रभु हमारा कितना महान देखो हमसे करता है प्यार हालेलुया हालेलुया हालेलुया
ऊपर जाती है, आशीष लेकर नीचे आती है। स्तुति आराधना ऊपर जाती है, आशीष लेकर नीचे आती है। प्रभु हमारा कितना महान, देखो हमसे करता है प्यार। प्रभु हमारा कितना महान, देखो हमसे करता है प्यार। हालेलुया हालेलुया, हमारा हाथ उठा के हालेलुया हालेलुया। प्रार्थना विनती ऊपर जाती है, उत्तर लेकर नीचे आती है। प्रार्थना विनती ऊपर जाती है, उत्तर लेकर नीचे आती है। प्रभु हमारा कितना महान, देखो हमसे करता है प्यार। प्रभु हमारा कितना महान, देखो हमसे करता है प्यार। हालेलुया हालेलुया, हालेलुया हालेलुया। स्तुति आराधना ऊपर जाती है, आशीष लेकर नीचे आती है। स्तुति आराधना ऊपर जाती है, आशीष लेकर नीचे आती है। प्रभु हमारा कितना महान, देखो हमसे करता है प्यार। प्रभु हमारा कितना महान, देखो हमसे करता है प्यार। हालेलुया हालेलुया, हालेलुया हालेलुया। प्रार्थना विनती ऊपर जाती है, उत्तर लेकर नीचे आती है। प्रार्थना विनती ऊपर जाती है, उत्तर लेकर नीचे आती है। प्रभु हमारा कितना महान, देखो हमसे करता है प्यार। प्रभु हमारा कितना महान, देखो हमसे करता है प्यार। हालेलुया हालेलुया, हाथ उठा के हाथ उसको मैं स्तुति करेंगे। हालेलुया हालेलुया। Oh glory 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 glory, hallelujah, thank you Lord, thank you Jesus, hallelujah, glory 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 glory, thank you Lord, oh thank you, oh आराधिसो आराधन करूया तकानी त्याच्या पायादाळा मी असं आराधन करूया तकानी, ओम ते देवाचे रायांच्या राया आराधन करूया. थँक यू लॉर्ड, राजाची आराधना, ऑलमाइटी गॉड, किंग ऑफ द किंग. पायांतळा आसां तुझ्या, नाही करण्यावरवी आमच्या, लपलेल्या तुझ्याच दाये, तुझे आराधन करता. पायांतळा आसां तुझ्या, नाही करण्यावरवी आमच्या, लपलेल्या तुझ्याच दाये, तुझे आराधन करता. काय तव योग्य तू, अधिक योग्य तू, देवाचे पवित्र शेळिये, एकच पवित्र, अधिक पवित्र, महिमे योग्य तू एकलो
देवाचे पोवी शेळिये एकलोच पोवितो अधिक पोवितो माहिमे घेऊन तू एकलो काय योग्य तू अधिक योग्य तू देवाचे पोवी शेळिये एकलोच पोवितो अधिक पोवितो माहिमे घेऊन तू एकलो पायांतळा आसां तुझ्या नैकन्यावरवी आमच्या नापलेल्या तुझ्या तुझे आराधन करता पायांतळा आसां तुझ्या नैकन्यावरवी आमच्या नापलेल्या तुझ्या तुझे आराधन करता काय योग्य तू अधिक योग्य तू देवाचे पोवी शेळिये एकलोच पोवितो अधिक पोवितो माहिमे घेऊन तू एकलो काय योग्य तू अधिक योग्य तू देवाचे पोवी शेळिये एकलोच पोवितो अधिक पोवितो माहिमे घेऊन तू एकलो काय योग्य तू अधिक योग्य तू देवाचे पोवी शेळिये एकलोच पोवितो अधिक पोवितो माहिमे घेऊन तू एकलो माहिमे घेऊन तू एकलो माहिमे घेऊन तू एकलो Hallelujah.
seeking you as a precious jewel. Lord, to give up heart to be a fool. You are my all in all. You are my strength when I am weak. You are the treasure that I see. You are my all in all. Seeking you as a precious jewel. Lord, to give up to be a fool. You are my all in all. Jesus, Lamb of God, worthy is your name. Jesus, Lamb of God, worthy is your name. Taking my sin, my cross, my shame, rising again, I bless your name. You are my all in all. When I fall down, you pick me up. When I am down, you fill my cup. You are my all in all. Taking my sin, my cross, my shame, rising again, I bless your name. You are my all in all. Seeking you as a precious jewel, Lord, to give up and to be a fool. You are my all in all. Jesus, Lamb of God, worthy is your name. 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 You are my strength when I am weak. You are the teacher that I see. You are my all in all. Seeking you as a precious jewel, Lord, to give up to be a fool. You are my all in all. Jesus, Lamb of God, worthy is your name. Jesus, Lamb of God, worthy is your name. Taking my sin, my cross, my shame, rising again, I bless your name. You are my all in all. When I fall down, you pick me up. When I am down, you fill my cup. You are my all in all. Taking my sin, my cross, my shame, rising again, I bless your name. You are my all in all. When I fall down, you pick me up. When I am dry, you fill my cup. You are my all in all. Jesus, Lamb of God, worthy is your name. Jesus,
ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಓ ತಂದೆ, ನಿನಗೆ ಸ್ತೋತ್ರ. ನಾವು ಮಾಡಿದ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ನಮ್ಮ ಆರಾಧನೆ ನಿನ್ನ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಸ್ತುತಿಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದೆ ಸ್ವಾಮಿ. ಆರಾಧನೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದೆ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ಅಪ್ಪ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೆನ್. ಪ್ರಿಯರೇ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಈ ಸಮಯದಲ್ಲಿ ಎಲ್ಲಿ ಸ್ತುತಿಯ ಆರಾಧನೆ ಉಂಟು, ಅವರ ಮಧ್ಯದಲ್ಲಿ ಇರುವ ಆತ ನಮ್ಮ ದೇವರು, ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಪ್ರಿಯರೇ, ನಾವು ನಮ್ಮ ಸ್ತುತಿ ಮುಖಾಂತರ, ನಮ್ಮ ಆರಾಧನೆ ಮುಖಾಂತರ ಆತನಿಗೆ ನಾವು ಯಜ್ಞ ಅರ್ಪಿಸ್ತೇವೆ. ನಮ್ಮ ಯಜ್ಞ ಆತನು ಸ್ವೀಕಾರ ಮಾಡಿದ್ದಾನೆ. ಆತ ನಮ್ಮ ಮಧ್ಯದಲ್ಲಿದ್ದಾನೆ. ಆತನು ಚಲಿಸ್ತಾ ಇದ್ದಾನೆ, ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ಈಗ ಪ್ರಿಯರೇ, ಈಗ ಆ ಜೀವ ಸ್ವರೂಪನಾದ ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕೆ ಹೋಗ್ತಿದ್ವಿ. ಆ ವಾಕ್ಯದಲ್ಲಿ ಜೀವ ಉಂಟು. ನಾವು ಆ ವಾಕ್ಯ ಕೇಳುವಾಗನೇ ನಮ್ಮ ಮನೋನ್ನತನ ತೆರಲ್ಪಡ್ತದೆ. ಮತ್ತು ದೇವರ ಜೀವ ನಿಮ್ಮ ಒಳಗೆ, ನಮ್ಮ ಒಳಗೆ ಇಳಿದು ಬರ್ತದೆ. ಅಭಿಷೇಕದಿಂದ ತುಂಬಿಸ್ತಾನೆ ಆತನು. ಆಗ ನಿಮಗೆ ಏನಾಗ್ತದೆ, ಈ ಲೋಕದಲ್ಲಿ ಜೀವಿಸಲಿಕ್ಕೆ ಆ ವಾಕ್ಯವು ನಿಮಗೆ ಕಲಿಸ್ತದೆ. ಒಂದು ಜಯಭರಿತವಾದ ಜೀವಿತ ಜೀವಿಸಲಿಕ್ಕೆ ಕಲಿಸ್ತದೆ. ಆತ್ಮಿಕ ಜೀವಿತ ಹೇಗೆ ಜೀವಿಸಬೇಕೆಂದು ಆತನು ನಿಮಗೆ ಆ ವಾಕ್ಯದ ಮುಖಾಂತರ ಏನು ಮನವರಿಕೆ ಮಾಡ್ತಾನೆ. ಅದಕ್ಕೋಸ್ಕರ ಪ್ರಿಯರೇ, ನಾವು ನೇರವಾಗಿ ವಾಕ್ಯಕ್ಕೆ ಭಾಗಕ್ಕೆ ಹೋಗುವ. ನಂತರ ಕೊನೆಯಲ್ಲಿ ನಾವು ಪ್ರಾರ್ಥನೆ ಮಾಡುವ. ಇವತ್ತು ದೇವರ ವಾಕ್ಯ ಹೇಳ್ತದೆ, ಫಿಲಿಪ್ಪಿಯರಿಗದ ಪತ್ರಿಕೆ ಫಿಲಿಪಿಯನ್ಸ್ 3:8 ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ. ಪೌಲನು ಬರೆಯುತ್ತಾ ಇದ್ದಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದು ಎಣಿಸಿದ್ದೇನೆ ಎಂದು ಹೇಳ್ತಾನೆ. ಕ್ರಿಸ್ತನ ನಿಮಿತ್ತ, ಯೇಸು ಕ್ರಿಸ್ತನ ನಿಮಿತ್ತ, ಯೇಸು ಕ್ರಿಸ್ತನ ಸಂಪಾದನೆ ಮಾಡಿದ ನಂತರ, ಯೇಸು ಕ್ರಿಸ್ತನ ಅವನ ಜೀವಿತದಲ್ಲಿ ಸ್ವೀಕಾರ ಮಾಡಿದ ನಂತರ, ಪ್ರಿಯರೇ, ಆ ಪೌಲನು ಯಾರಾಗಿದ್ದ? ಆತನ ನಿಜವಾದ ಹೆಸರು ಏನು? ಆತ ನಿಜವಾದ ಹೆಸರು ಸೌಲನಾಗಿದ್ದ. ಆತನ ಹೆಸರು ಸೌಲನು. ಆತನ ಒಂದು ಧರ್ಮದಲ್ಲಿ ಜೀವಿಸ್ತಿದ್ದ, ಯಹೂದ್ಯ ಧರ್ಮದಲ್ಲಿ ಇದ್ದ. ಆತನು ಧರ್ಮಶಾಸ್ತ್ರವನ್ನು ಸರಿಯಾಗಿ ಪಾಲಿಸುತ್ತಿದ್ದ. ತನ್ನ ಧರ್ಮಕ್ಕೋಸ್ಕರ ಆತನು ಜೀವ ಕೊಡಲಿಕ್ಕೆ ಸಿದ್ಧ ಇದ್ದ. ಆತನು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಯಾರು ಅದು ಹೋದರೆ ಅವನಿಗೆ ಆತನು ಬಿಡ್ತಿರ್ಲಿಲ್ಲ. ಏಕೆಂದರೆ ಆತನು ಧರ್ಮಶಾಸ್ತ್ರವನ್ನು ಆ ಒಂದು ಭಾಗವನ್ನು ಆತನು ಆದಷ್ಟು ಆತನು ಏನು ಪ್ರಾಕ್ಟೀಸ್ ಮಾಡಿದ್ದಾನೆ. ಆತನು ರೋಮಪುರದ ಹಕ್ಕುದಾರನಂತೆ. ಅಮಲೇಕರ ಆ ಸ್ಕೂಲಲ್ಲಿ ಆತನು ಕಲಿದಿದ್ದಾನೆ, ಯೋಧ್ಯನಾಗಿದ್ದಾನೆ. ಆತ ಒಬ್ಬ ವೈರಾಗ್ಯದ ವ್ಯಕ್ತಿಯಾಗಿದ್ದಾನೆ. ಪ್ರಿಯರೇ, ಅಂಥ ವ್ಯಕ್ತಿ ಬದಲಾಗುವುದೆಂದರೆ ತನ್ನ ಧರ್ಮಕಸರ ಏನು ಮಾಡಲಿಕ್ಕೆ ಕೂಡ ಸಿದ್ಧ. ತನ್ನ ಧರ್ಮಕಸರ ಆತನು ಈ ಯೇಸು ಕ್ರಿಸ್ತನಿಗೆ ಯಾರ್ಯಾರು ಹಿಂಬಾಲಿಸುತ್ತಿದ್ದರೂ ಅವರಿಗೆ ಹಿಡಿದು ಅವನ ಜೈಲಲ್ಲಿ ಹಾಕ್ತಿದ್ದ. ಸ್ತೆಫನನು ಯೇಸು ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿ ಕೊಡುವಾಗ ಆತನು ಅಲ್ಲಿ ಇದ್ದ. ಸ್ತೆಫನಿಗೆ ಕಲ್ಲು ಹೊಡೆದು ಕೊಲ್ಲುವಾಗ, ಅಪೊಸ್ತಲರ 7 ಬರೆಯಲ್ಪಟ್ಟಿದೆ, ಕೊಲ್ಲುವಾಗ ಆತನೊಂದು ಅಲ್ಲಿ ಸಾಕ್ಷಿಯಾಗಿದ್ದ. ಆ ಬಟ್ಟೆಯನ್ನು ತಗೊಂಡು ಅಲ್ಲಿ ನಿಲ್ತಿದ್ದ. ಅಂಥ ವ್ಯಕ್ತಿಯಾಗಿದ್ದಾನೆ ಆತನು. ಸಭೆಯು, ಕ್ರಿಸ್ತನ ಸಭೆಯು ಕೆಡಿಸುವ ವ್ಯಕ್ತಿಯಾಗಿದ್ದ ಆತನು.
ಅಂಥ ವ್ಯಕ್ತಿಯಲ್ಲಿ ಬರೆಯುತ್ತಾ ಇದ್ದಾನೆ. ಒಂದು ಪರಿವರ್ತನೆ ಅವನ ಜೀವಿತದಲ್ಲಿ ಆಯಿತು. ಇಲ್ಲಿ ಪೌಲ ಎಂದು ಬರೆದೆ, ಅವನ ಹೆಸರು ಬದಲಾಯಿತು, ಪೌಲನಾದ. ಅವನು ಸೌಲನಾಗಿದ್ದ ಪೌಲನಾದ. ಅಪೊಸ್ತಲಕತೆ 9 ನಮಗೆ ಬರೆಯಲ್ಪಟ್ಟಿದ್ದ ಅವನ ವಿಷಯದಲ್ಲಿ. ದಮಸ್ಕದಲ್ಲಿ ಹೋಗುವಾಗ ಮಧ್ಯಾಹ್ನ ಹೊತ್ತಲ್ಲಿ ಅವನು ಹೋಗುತ್ತಾ ಇದ್ದ. ಮಧ್ಯಾಹ್ನ ಹೊತ್ತಲ್ಲಿ ಅವನು ಹೋಗುವಾಗ ಎಲ್ಲಿ ಹೋಗ್ತಿದ್ದ? ಸಭೆಯನ್ನು ಕೆಡಿಸಲಿಕ್ಕೆ ಅಧಿಕಾರವನ್ನು ತಗೊಂಡು ಕುದುರೆಯ ಮೇಲೆ ಕೂತ್ಕೊಂಡು ಸೈನಿಕರನ್ನು ಹಿಡಿದು ಆತನು ಹೋಗ್ತಿದ್ದ. ಯಾರ್ಯಾರು ಯೇಸು ಕ್ರಿಸ್ತನಿಗೆ ಹಿಂಬಾಲಿಸ್ತಾರೆ ಅವರಿಗೆ ಹಿಡಿದು ಜೈಲಲ್ಲಿ ಹಾಕಲಿಕ್ಕೆ. ಮಧ್ಯಾಹ್ನ ಹೊತ್ತಲ್ಲಿ ಪರಲೋಕದಿಂದ ಮೇಲಿಂದ ಒಂದು ದೊಡ್ಡ ಶಬ್ದ ಕೇಳಿತು. ಅವನಿಗೆ ಒಂದು ಬೆಳಕು ಬಂತು. ಕುದುರೆಯಿಂದ ಕೆಳಗೆ ಬಿದ್ದ. ಕಣ್ಣಿನ ದೃಷ್ಟಿ ಹೋಯಿತು. ಪ್ರಿಯರೇ, ಆ ಬೆಳಕು ಅವನ ಒಟ್ಟಿಗೆ ಇದ್ದ ಜನರು, ಸೈನಿಕರು ಕಂಡರು. ಆದರೆ ಶಬ್ದ ಮಾತ್ರ ಕೇಳಲಿಲ್ಲ. ಶಬ್ದ, ಅಲ್ಲಿಂದ ಬಂದ ಶಬ್ದ ಸಂದೇಶ ಯಾರು ಕೇಳಿದ? ಪೌಲನು ಮಾತ್ರ ಕೇಳಿದ. ದೇವರು ಪೌಲನಿಗೆ ಆರಿಸಿದ ಆ ದಿನದಲ್ಲಿ. ಏಕೆ ಆರಿಸಿದ? ದೇವರ ಸುವಾರ್ತೆಗೋಸ್ಕರ. ಕ್ರಿಸ್ತನ ಸುವಾರ್ತೆ ಸಾರಲಿಕ್ಕೆ ಆತನಿಗೆ ದೇವನು ಆರಿಸಿಕೊಂಡ ಆ ದಿವಸ. ಆತನಿಗೆ ಆ ವ್ಯಕ್ತಿ ಪರಿವರ್ತನೆ, ಟೋಟಲಿ ಪರಿವರ್ತನೆ ಆದ. ಆತನು ಮಾನಸಾಂತರ ಆದ, ಪಶ್ಚಾತ್ತಾಪ ಆದ. ನಾನು ಏನು ಮಾಡ್ತೇನೆ ಅದು ತಪ್ಪೆಂದು ಅವನಿಗೆ ಅರಿಯಾಯಿತು. ಅವನಿಗೆ ಉಂಟಾಯಿತು ಒಳಗಿಂದ ಸಂಪೂರ್ಣ ಬದಲಾವಣೆ. ಒಂದು ಮಕ್ಕಳ ಸ್ವಭಾವವಾಗಿ ಆಯಿತು ಅವನು. ಕ್ರಿಸ್ತನ ಮುಂದೆ ನಾವು ನಮ್ಮ ಜ್ಞಾನ, ನಮ್ಮ ಅಹಂಕಾರ ಅದು ಏನು ಉಳಿಯುವುದಿಲ್ಲ. ಕ್ರಿಸ್ತನ ಮುಂದೆ ಏನು ಉಳಿಯುವುದಿಲ್ಲ, ಅದು ಜೀರೋ ಆಗಿದೆ. ಅದಕ್ಕೆ ಇಲ್ಲಿ ಬರುತ್ತೇನೆ, ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ, ಯೇಸು ಕ್ರಿಸ್ತನ ಅರಿಯುವುದೇ ಅತಿ ಶ್ರೇಷ್ಠವೆಂದು, ಯೇಸು ಕ್ರಿಸ್ತನ ಅರಿಯುವುದೇ ಅತಿ ಶ್ರೇಷ್ಠವೆಂದು ತಿಳಿದು ಅಥವಾ ತಿಳ್ಕೊಂಡ ನಾನು ಎಲ್ಲವನ್ನು, ಆತನು ಹೇಳ್ತಾನೆ, ಎಲ್ಲವನ್ನು ನಷ್ಟವೆಂದು ಎಣಿಸ್ತೇನೆ. ಏನೇನು ಉಂಟವನು, ದೊಡ್ಡ ಆಸ್ತಿ ಇದ್ದವನು, ಆತನು ಹಡಗು ಇತ್ತವನ ಥರ, ಎಲ್ಲ ಇತ್ತು, ಎಲ್ಲ ನಷ್ಟ. ಕ್ರಿಸ್ತನ ಮುಂದೆ ಎಲ್ಲ ಜೀರೋ. ಒಂದು ಸರಿ ಕ್ರಿಸ್ತನನ್ನು ಸಂಪಾದನೆ ಮಾಡಿಕೊಂಡರೆ ಅವನಿಗಿಂತ ಐಶ್ವರ್ಯವಂತನ ಭೂಲೋಕದಲ್ಲಿ ಯಾರೂ ಇಲ್ಲ, ಒಬ್ಬ ವ್ಯಕ್ತಿ ಕೂಡ ಇಲ್ಲ. ಪ್ರಿಯರೇ, ಇವತ್ತು ನೀವು ಜಗತ್ತಲ್ಲಿ ನೋಡ್ತಾ ಇದ್ದೀರಿ, ಕೆಳ ಕ್ಲಾಸಿದವರು, ಬಡವರು ತುಂಬ ಮಂದಿ ಇದ್ದಾರೆ, ಐಶ್ವರ್ಯವಂತರು ತುಂಬ ಮಂದಿ ಇದ್ದಾರೆ. ಪ್ರಿಯರೇ, ಐಶ್ವರ್ಯವಂತರ ಹತ್ರ ಏನುಂಟು? ಹಣ ಉಂಟು, ಆಸ್ತಿ ಉಂಟು, ಒಳ್ಳೆ ಒಳ್ಳೆ ಮನೆ ಉಂಟು, ಎಲ್ಲ ಉಂಟು. ಇವರ ಹತ್ರ ಏನಿಲ್ಲ. ಆದರೆ ಇವರು ಏನು ಮಾಡಿದ್ದಾರೆ? ಇವರಿಗೆ ಒಂದು ಸಿಕ್ಕಿದೆ, ಕ್ರಿಸ್ತನು ಸಿಕ್ಕಿದ್ದಾನೆ. ಯೇಸು ಕ್ರಿಸ್ತನ ಇವರು ಸ್ವಂತ ರಕ್ಷಕನು ಸ್ವೀಕಾರ ಮಾಡಿದ್ದಾರೆ. ಆದ ಕಾರಣ ಅವರ ಹತ್ರ ಏನುಂಟು ಇವರ ಹತ್ರ ಇಲ್ಲ, ಇವರ ಹತ್ರ ಏನುಂಟು ಅವರ ಹತ್ರ ಇಲ್ಲ. ಅವರ ಹತ್ರ ಇದ್ದದ್ದು ಸ್ವಲ್ಪ ಸಮಯ ಈ ಲೋಕದಲ್ಲಿ, ಇವರ ಹತ್ರ ಇದ್ದದ್ದು ನಿತ್ಯ. ಅದು ನಿತ್ಯಕ್ಕೆ ಕ್ರಿಸ್ತನು ನಿತ್ಯ ಜೀವಿಸ್ತಾನೆ. ದೊಡ್ಡ ಸಂಪತ್ತಿದು. ಇದೇ ವ್ಯತ್ಯಾಸವಾಗಿದೆ. ಅದರ ವಿಷಯದಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಇದೆಲ್ಲ ಕಸವಾಗಿದೆ ಹೇಳ್ತಾನೆ. ಏನಲ್ಲ ಇದು, ಇದೆಲ್ಲ ಕಸ, ಏನಲ್ಲ. ಹೇಗೆ ಬದಲಾಗ್ತಾನೆ ನೋಡಿ, ಇಲ್ಲಿ ಹೇಳ್ತಾ ಇದ್ದಾನೆ, ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡೆ. ಕ್ರಿಸ್ತನ ನಿಮಿತ್ತ ಈ ಲೋಕದ ಸಂಪತ್ತು, ಪದವಿ, ಸ್ಥಾನಮಾನ ಎಲ್ಲ ಕಳಕೊಂಡು ಅದನ್ನು ಕಸವೆಂದು ಎಣಿಸ್ತೇನೆ. ಒಂದು ಕಸ ಹಾಗೆ ಗುಡಿಸ್ತೇವಲ್ಲ, ಅದು ಎಂದು ನಾನು ಎಣಿಸ್ತೇನೆ ಎಂದು ಹೇಳಿದ. ನೋಡಿ, ಆ ದೇವರ ವಿಷಯದಲ್ಲಿ ಏನು ಪ್ರಕಟಣೆ ಅವನ ಒಳಗೆ ಬಂತು ನೋಡಿ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ 17ನೇ ಅಧ್ಯಾಯದಲ್ಲಿ ಯೋಹಾನ ಸುವಾರ್ತೆ 3ರಲ್ಲಿ, ತಂದೆಯಾದ ದೇವರು ಕಳಿಸಿಕೊಟ್ಟ
ಯೇಸು ಕ್ರಿಸ್ತನನ್ನು ಅರಿಯುವುದೇ ನಿತ್ಯ ಜೀವವಾಗಿದೆ ಎಂದು ಹೇಳ್ತಾನೆ. ಅರಿತುಕೊಳ್ಳಬೇಕು ಯೇಸು ಯಾರೆಂದು. ಒಬ್ಬ ವ್ಯಕ್ತಿ ಅವನಿಗೆ ಸುವಾರ್ಥ ಸಿಗ್ತದೆ, ಅವನೇನು ಮಾಡ್ತಾನೆ, ಪಶ್ಚಾತ್ತಾಪ ಆಗಿ ದೀಕ್ಷಾಸ್ನಾನ ಕೊಟ್ಟು ರಕ್ಷಣೆ ಹೊಂದ್ತಾನೆ. ಅದರ ನಂತರ ಅಲ್ಲೇ ನಿಲ್ಲುವುದಲ್ಲ, ದೇವರ ಕಡೆಗೆ ತಿರುಗಿ ಅವನು ಆತನನ್ನು ಅರಿತುಕೊಳ್ಳಬೇಕು. ಆತನನ್ನು ಅರಿಬೇಕಾದ್ರೆ ಏನು ಮಾಡಬೇಕು? ಈ ಸತ್ಯವೇದ ಓದಬೇಕು, ಸತ್ಯವೇದದ ವಾಕ್ಯವನ್ನು ಕೇಳಬೇಕು, ಆತನು ಕೇಳಿ ತಿಳುಕೊಳ್ಳಬೇಕು, ಅರಿತುಕೊಳ್ಳಬೇಕು. ಯೇಸು ಕ್ರಿಸ್ತನು ಯಾರಾಗಿದ್ದಾನೆಂದು ಅರಿತುಕೊಳ್ಳಬೇಕು. ಹೇಗೆ ಸೌಲನಾಗಿದ್ದ ಪೌಲನಾಗಿದ್ದ, ಹೇಗೆ ಬದಲಾದ ನೋಡಿ. ದೇವರು ಏನು ಬಯಸ್ತಾ ಇದ್ದಾನೆ? ಮನುಷ್ಯನು ಬದಲಾಗಬೇಕೆಂದು ಬಯಸ್ತಾನೆ. ಇದ್ದ ಸ್ಥಿತಿಯಲ್ಲಿ ಇರಬಾರ್ದು ಎಂದು ದೇವರು ಬಯಸ್ತಾ ಇದ್ದಾನೆ. ಅದೇ ಜೀವಿತ ಇರಬಾರ್ದು, ಒಂದು ಬದಲಾವಣೆ ಆತ್ಮದಲ್ಲಿ ಹುಟ್ಟಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ, ಈ ಲೋಕದಲ್ಲಿ ಬಂದ ವ್ಯಕ್ತಿ ಶರೀರದಲ್ಲಿ ಹುಟ್ಟಿದ್ದಾನೆ, ಶರೀರದಲ್ಲಿ ಜೀವಿಸ್ತಾ ಇದ್ದಾನೆ, ಕಣ್ಣಿಗೆ ಕಾಣುವ ವಿಷಯದಲ್ಲಿ ಜೀವಿಸ್ತಾ ಇದ್ದಾನೆ, ಕೇಳುವ ವಿಷಯದಲ್ಲಿ ಜೀವಿಸ್ತಿದ್ದಾನೆ, ಸ್ಪರ್ಶ ಮುಟ್ಟುವ ವಿಷಯದಲ್ಲಿ ಆತನು ಜೀವಿಸ್ತಾ ಇದ್ದಾನೆ. ಆದರೆ ದೇವರು ಏನು ಬಯಸ್ತಾನೆ? ಅವನು ಆತ್ಮದಲ್ಲಿ ಹುಟ್ಟಬೇಕು ಮತ್ತು ಆತ್ಮನಲ್ಲಿ ಜೀವಿಸಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ. ಏಕೆ? ದೇವರು ಯಾರಾಗಿದ್ದಾನೆ? ಆತ್ಮವಾಗಿದ್ದಾನೆ. ದೇವರ ಆತ್ಮ ಸ್ವರೂಪಿಯಾಗಿದ್ದಾನೆ. ಹಾಗಾದರೆ ಮನುಷ್ಯನು ಯಾರಾಗಿದ್ದಾನೆ? ಮನುಷ್ಯನಿಗೆ ಕೂಡ ಆತ್ಮ ಸ್ವರೂಪಿಯಾಗಿ ಆತನು ಸೃಷ್ಟಿ ಮಾಡಿದ್ದಾನೆ. ಹಾಗಾದರೆ ಇದೇನು? ಶರೀರ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಮಾತ್ರ ಮಣ್ಣನ್ನು ತೆಗೆದು ಆತನು ಈ ಶರೀರ ಮಾಡಿದ್ದಾನೆ. ಆದರೆ ಶರೀರದ ಒಳಗಿದ್ದವನು ಅವನು ಶ್ರೇಷ್ಠನಾಗಿದ್ದಾನೆ, ದೇವರ ಹಾಗೆ ಇದ್ದಾನೆ ಆತನು. ಏನು ಬೇಕೀಗ ಅವನಿಗೆ? ಆ ಕ್ರಿಸ್ತನ ಜೀವ ಒಳಗೆ ಬೇಕು. ಕ್ರಿಸ್ತನ ಜೀವ ಅವನಲ್ಲಿ ಸೇರಿದರೆ ಅವನು ನಿತ್ಯತ್ವಕ್ಕೆ ಸೇರುತ್ತಾನೆ. ಆತ ನಿತ್ಯತ್ವಕ್ಕೆ ಸೇರ್ತಾನೆ, ಇಲ್ಲದರೆ ಸೇರುವುದಿಲ್ಲ, ಅವನು ನಿತ್ಯತ್ವಕ್ಕೆ ಹೋಗುವುದಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ 20ರಲ್ಲಿ ಆತನು ಹೇಳ್ತಾ ಇದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡ್ತಾ ಇದ್ದೇವೆ ನಾವು. ಜಗತ್ತು ಲವಲವಿಕೆಯಿಂದ ಕಾಯ್ತಾ ಉಂಟು. ರೋಮಾಪುರದ ಪತ್ರಿಕೆ 8ರಲ್ಲಿ ಲವಲವಿಕೆಯಿಂದ ಕಾಯ್ತಾ ಉಂಟಂತೆ ಜಗತ್ತು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳುವ ಪರಾಕ್ರಮವನ್ನು ಸಾಧಿಸಿ ದೀನ ವ್ಯವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವವನು. ಒಂದು ದಿವಸ ಪ್ರಿಯರೇ, ಕ್ರಿಸ್ತನಲ್ಲಿ ಇದ್ದವರು ರೂಪಾಂತರ ಆಗ್ತಾರೆ, ರೂಪಾಂತರ ಆಗುತ್ತಾರೆ. ಅವರಿಗೆ ಬೇರೆ ದೇಹ ಬರ್ತದೆ, ಆತ್ಮದಲ್ಲಿ ಬೇರೆ ದೇಹ. ಆ ಪುನರುತ್ಥಾನದಲ್ಲಿ ಅವನಿಗೆ ರೂಪಾಂತರ ಆಗ್ತಾನೆ ಆತನು. ಅಲ್ಲಿ ರೋಮಾಪುರದ ಪತ್ರಿಕೆಯಲ್ಲಿ ಈ ರೀತಿ ಬರೆದಿದೆ, ಸತ್ಯವೇದ ಈ ರೀತಿ ಹೇಳ್ತದೆ. ರೋಮಾಪುರದ ಬರೆದ ಪತ್ರಿಕೆಯಲ್ಲಿ 22:8 ಜಗತ್ತೆಲ್ಲ ಇಂದಿನವರೆಗೂ ನರಳಾಡುತ್ತಾ ಪ್ರಸಾದವೇನು ಪಡುತ್ತಾ ಇರುವಂತೆ, ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸಾದ ವೇದನ ಪಡುವಂತೆ ಇರುವಂತೆ ನಾವು ಬಲ್ಲೆವು ಹೇಳ್ತಾನೆ. ನಾವು ಬಲ್ಲೆವು. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮವನ್ನು ಹೊಂದಿದ ನಾವಾದರೂ, ನೀವು ಯಾವಾಗ ರಕ್ಷಣೆ ಹೊಂದಿದಿರಿ, ನಿಮ್ಮೊಳಗೆ ಪರಿಶುದ್ಧಾತ್ಮನ ಬಂದಾಯಿತು. ಪರಿಶುದ್ಧಾತ್ಮನ ಬಂದ, ನಿಮ್ಮ ಒಳಗೆ ಪರಿಶುದ್ಧಾತ್ಮನಿದ್ದಾನೆ. ಸಾಮಾನ್ಯ ಎಲ್ಲ ಪರಿಶುದ್ಧಾತ್ಮನು ಈಸಿಯಾಗಿ ತಗೊಳ್ಳೋದು, ಆ ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾನೆ. ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ ಅಲ್ಲಿ ಮೊದಲನೇ ಕೊರಿಂಥೀಯರ ಪತ್ರಿಕೆಯಲ್ಲಿ 3:16 ಹೇಳ್ತಾನೆ, ನೀವು ದೇವರ ಮಂದಿರವಾಗಿದ್ದೀರಿ, ದೇವರ ಗರ್ಭಗುಡಿಯಾಗಿದ್ದೀರಿ, ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾವೆ, ನಿಮಗೆ ಗೊತ್ತಿಲ್ಲೋ ಹೇಳ್ತಾನೆ. ಯಾರು ವಾಸ ಮಾಡ್ತಾನೆ? ದೇವರ ಆತ್ಮ. ಒಬ್ಬ ವ್ಯಕ್ತಿಯ ಒಳಗೆ, ರಕ್ಷಣೆ ಹೊಂದಿದ ವ್ಯಕ್ತಿಯ ಒಳಗೆ ದೇವರ ಆತ್ಮ ಉಂಟು.
ಅಂದರೆ ಕ್ರಿಸ್ತನ ಜೀವ ಉಂಟು ಒಳಗೆ, ದೇವರ ಆತ್ಮ ವಾಸ ಮಾಡ್ತಾ ಇದ್ದಾನೆ. ಆ ಆತ್ಮ ಯಾವ ಕಟ್ಟಡದಲ್ಲಿ ವಾಸ ಮಾಡುವುದಿಲ್ಲ, ಯಾವ ಸ್ಥಳದಲ್ಲಿ ವಾಸ ಮಾಡುವುದಿಲ್ಲ, ಯಾವ ರೂಪದಲ್ಲಿ ವಾಸ ಮಾಡುವುದಿಲ್ಲ, ಕಲ್ಲಲ್ಲಿ ಕೈಯಲ್ಲಿ ಕಟ್ಟಿದ ರೂಪದಲ್ಲಿ ವಾಸ ಮಾಡುವುದಿಲ್ಲ. ಆತನು ವಾಸ ಮಾಡುವುದು ಒಬ್ಬ ವ್ಯಕ್ತಿಯೊಳಗೆ, ರಕ್ಷಣೆ ಹೊಂದಿದ ವ್ಯಕ್ತಿಯೊಳಗೆ ಆ ಆತ್ಮ ವಾಸ ಮಾಡ್ತಾ ಇದ್ದಾನೆ. ತನ್ನ ಮಂದಿರವಾಗಿ ಆ ಮಂದಿರವಾಗಿದ್ದಾನೆ. ನೀವು ಯಾರಾಗಿದೆ? ದೇವರ ಮಂದಿರವಾಗಿದ್ದೀರಿ. ದೇವರಾತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಒಂದು ದಿವಸ ನೀವು ರೂಪಾಂತರ ಆಗ್ತೀರಿ, ಒಂದು ದಿವಸ ನೀವು ರೂಪಾಂತರ ಆಗ್ತೀರಿ. ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ. ಅದಕ್ಕೆ ಎಲ್ಲವನ್ನು ಕಳೆಕೊಂಡು ಕ್ರಿಸ್ತನನ್ನೇ ಪಡೆಕೊಳ್ಳುವುದು ಅದು ಭಾಗ್ಯವನ್ನು ನಡೆಸಿ, ಎಲ್ಲ ಕಸ. ಇಲ್ಲಿ ಮುಂದೆ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ದೇವಪುತ್ರನ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು, ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡ್ತಾ ನಮ್ಮೊಳಗೆ ನರಳುತ್ತಾ ಇದ್ದೇವೆ. ಈಗ ದೇಹದಲ್ಲಿ ನಾವು ಇದ್ದೇವೆ, ನೀವು ಇದ್ದೇವೆ. ಆದರೆ ಈ ದೇಹದಲ್ಲಿ ಇರುವಾಗ ಅದರಲ್ಲಿ ನಾವು ನರಳಾಡ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಒಂದು ರೀತಿ ನರಳಾಡ್ತಾ ಇದ್ದೇವೆ ಈ ದೇಹದಲ್ಲಿ ಇರುವವರೆಗೂ. ನೋಡಿ, ಈ ದೇಹದಲ್ಲಿ ಜೀವಿಸುವಾಗ ಆ ಸಮಸ್ಯೆ, ಈ ಸಮಸ್ಯೆ, ಓ ಸಮಸ್ಯೆ ಎಲ್ಲ ಇರ್ತದೆ. ಆದರೆ ನಿಮ್ಮ ಒಳಗೆ ಯಾರಿದ್ದಾನೆ? ದೇವರ ಆತ್ಮ ಉಂಟು. ನೀವು ನಾಶವಾಗಲಿಕ್ಕೆ ನಿಮಗೆ ಆತನು, ಆ ದೇವರ ಆತ್ಮ ಇಲ್ಲಿ ನಿಮ್ಮ ಒಳಗೆ ಬಂದು ನಿಲ್ಲಿಲ್ಲ. ನಿಮ್ಮ ಯುಗಾಂತರಿಗೆ ಜೀವಿಸಲಿಕ್ಕೆ ನೀವು ಯುಗಾಂತರಿಗೆ ಜೀವಿಸಬೇಕಂತ ದೇವರು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ಈ ಸತ್ಯ ಎಲ್ಲರೂ ತಿಳಿಬೇಕು. ಈ ಲೋಕದಲ್ಲಿ ಇದ್ದ ಎಲ್ಲ ವ್ಯಕ್ತಿಯು ತಿಳಿಬೇಕು. ಎಲ್ಲರಿಗೆ ಸುವಾರ್ಥ ತಲುಪಬೇಕು. ಇದು ಎಲ್ಲರಿಗೆ ಯೇಸು ಬೇಕು. ಪ್ರಿಯರೇ, ಇಲ್ಲಿ ಮಾತ್ರ ಕೆಲಸ. ರಕ್ಷಣೆ ಹೊಂದಿದವನು ಸುವಾರ್ಥ ಸಾರಲೇಬೇಕು. ಇಲ್ಲಿ ಮಾತ್ರ ಸುವಾರ್ಥ ಸಾರಲಿಕ್ಕೆ, ಅಲ್ಲಿ ಸುವಾರ್ಥ ಸಾರಲಿಕ್ಕೆ ಇಲ್ಲ. ಇಲ್ಲಿ ಇರುವಾಗ, ನಿಮ್ಮ ಶರೀರದಲ್ಲಿ ಇರುವಾಗ ದುಃಖ, ನೋವು, ಕಷ್ಟ ಅಲ್ಲಿ ಇಲ್ಲ. ದುಃಖ, ನೋವು, ಕಷ್ಟ ಏನಿಲ್ಲ ಆ ಸ್ಥಳದಲ್ಲಿ ಇಲ್ಲ. ಅಲ್ಲಿ ಏನಿಲ್ಲ. ಏನಾದರೂ ಮಾಡುವುದಾದರೆ ದಾನ ಧರ್ಮ, ಬಡವರಿಗೆ, ಏನು ಇಲ್ಲದವರಿಗೆ ಒಟ್ಟಿಗೆ ಇಲ್ಲಿಯೇ ಮಾಡುದು, ಅಲ್ಲಿಲ್ಲ. ಅಲ್ಲಿ ಮಾಡಲಿಕ್ಕಿಲ್ಲ. ಏನು ಮಾಡಲಿಕ್ಕೆ ಉಂಟು ನಮಗೆ ಇಲ್ಲಿಯೇ ಮಾಡುದು, ಈ ಶರೀರದಲ್ಲಿರುವಾಗ. ಮತ್ತೆ ಇಲ್ಲ, ಅಲ್ಲಿ ಚಾನ್ಸ್ ಇಲ್ಲ. ಅಲ್ಲಿ ದೇವರೊಟ್ಟಿಗೆ ಜೀವಿಸುವುದು, ಸುಖದಿಂದ ಜೀವಿಸುವುದು ದೇವರೊಟ್ಟಿಗೆ. ಅದಕ್ಕೆ ಹೇಳ್ತಾನೆ, ಇಲ್ಲಿ ಇರುವಾಗ ನಾವು ನರಳಾಡ್ತಾ ಇದ್ದೇವೆ ಹೇಳ್ತಾನೆ. ಎಲ್ಲರಿಗೆ ಉಂಟದು ನರಳಾಟ. ಅಲ್ಲಿ ಹೇಳ್ತಾನೆ, ನಾವು ರಕ್ಷಣೆಯನ್ನು ಹೊಂದಿದವರು ಹೇಳ್ತಾನೆ ಆತನು. ನೀವು ರಕ್ಷಣೆಯನ್ನು ಹೊಂದಿದ್ದೀರಿ, ಸತ್ಯವೇದ ಹೇಳ್ತದೆ. ಆದರೂ ಇನ್ನೂ ಎದುರು ನೋಡುವರಾಗಿದ್ದೇವೆ. ಇನ್ನೂ ನಾವು ಎದುರು ನೋಡುವರಾಗಿದ್ದೇವೆ. ಎದುರು ನೋಡ್ತಾ ಇದ್ದೇವೆ ಹೇಳ್ತಾರೆ, ನೋಡೋರಾಗಿದ್ದೇವೆ. ಎದುರು ನೋಡುವ ಪದವಿ ಪ್ರತ್ಯಕ್ಷವಾದರೆ ಎದುರು ನೋಡುವುದೇಕೆ? ಪ್ರತ್ಯಕ್ಷವಾದದನ್ನು ಎದುರು ನೋಡುವುದು ಉಂಟೆ, ಆದರೆ ಕಾಣದಿರುವುದನ್ನು, ನಮಗೆ ಕಾಣುವುದಿಲ್ಲ ಕೆಲವು ಸಂಗತಿ. ಈ ಶರೀರದಲ್ಲಿರುವಾಗ ಕಾಣದಿರುವುದನ್ನು ಅಲ್ಲಿ ಹೇಳ್ತಾರೆ, ಕಾಣದಿರುವುದನ್ನು ನಾವು ಎದುರು ನೋಡುವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವುದು. ತಾಳ್ಮೆಯಿಂದ ಕಾದುಕೊಂಡನ ಹೇಳ್ತಾನೆ. ತಾಳ್ಮೆ ಒಬ್ಬ ವ್ಯಕ್ತಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಪ್ರಿಯರೇ. ತಾಳ್ಮೆಯಿಂದ ನಾವು ಕಾದುಕೊಳ್ಳೋಣ. ಈ ಕಾಲ ಯಾವುದಾಗಿದೆ ನಾವು ತಿಳುಕೊಳ್ಳಬೇಕು ಪ್ರಿಯರೇ. ಸತ್ಯವೇದ ಹೇಳ್ತದೆ, ಎಫೆಸದವರ ಪತ್ರಿಕೆ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಎಫೆಸದವರ ಪತ್ರಿಕೆಯಲ್ಲಿ ದೇವರ ವಾಕ್ಯದ ಯಾವ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಹೇಗೆ ನಮ್ಮ ರಕ್ಷಣೆಯನ್ನು ನಾವು ಕಾಪಾಡಬೇಕು.
5:14 ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರಾಗಿರು. ನಿದ್ರೆ ಮಾಡು, ಯಾವ ಆತ್ಮಿಕ ನಿದ್ದೆ ಮಾಡುವವನೇ ಎಚ್ಚರವಾಗಿರು ಹೇಳ್ತಾನೆ. ರಕ್ಷಣೆ ಹೊಂದಿದವನೇ ಎಚ್ಚರವಾಗಿರು. ದೇವರ ಆತ್ಮ ನಿನ್ನ ಒಳಗೆ ವಾಸ ಮಾಡ್ತಾ ಉಂಟು, ಎಚ್ಚರವಾಗಿರು ಎಂದು ಹೇಳ್ತಾನೆ. ಎಚ್ಚರವಾಗಿರು. ಸತ್ತವರನ್ನು ಬಿಟ್ಟು ಏಳು ಹೇಳ್ತಾನೆ. ಸತ್ತವರು ಅಂದರೆ ಯಾರು ರಕ್ಷಣೆ ಹೊಂದಿಲ್ಲ, ಅವರು ಏನಾಗಿದ್ದಾರೆ, ಒಂದು ನಿದ್ರೆ ಮಾಡುವವರು, ಸತ್ತವರಾಗೆ ನಿದ್ರೆ ಮಾಡುವವರು. ಅವರನ್ನು ಬಿಟ್ಟು ನೀನು ಹೇಳು, ನೀನು ಎದ್ದೇಳು ಹೇಳ್ತಾನೆ. ನೀನು ಎದ್ದೇಳು, ಎದ್ದೇಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವವನು ಎಂದೇಳು. ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವವನು. ಕ್ರಿಸ್ತನ ಪ್ರಕಾಶ, ಕ್ರಿಸ್ತನ ಬೆಳಕು. ನಾವು ಕ್ರಿಸ್ತನ ಪ್ರಕಾಶದಲ್ಲಿ ನಡೆಯಬೇಕು, ಬೆಳಕಲ್ಲಿ ನಡೆಯಬೇಕು. ಅದಕ್ಕೆ ಯೆಶಾಯನ ಗ್ರಂಥ 60ರಲ್ಲಿ ಹೇಳ್ತಾನೆ, ಏಳು ಪ್ರಕಾಶಿಸಿ ಹೇಳ್ತಾನೆ. ನಿನಗೆ ಬೆಳಕು ಬಂದಿದೆ, ನಿನಗೆ ಬೆಳಕು ಬಂದಿದೆ, ಏಳು ಪ್ರಕಾಶಿಸಿ. ಈಗ ನಿನ್ನಲ್ಲಿದ್ದ ಬೆಳಕು ಇತರರಿಗೆ ಕಾಣಲಿ. ನೀನು ಹೊಂದಿದ ಆ ಬೆಳಕು ನಿನಗೆ ಇಡ್ಲಿಕ್ಕಲ್ಲ, ಇತರರು ಕಾಣಬೇಕು ಆ ಬೆಳಕು. ಕ್ರಿಸ್ತನು ಯಾರಾಗಿದ್ದಾನೆ? ಬೆಳಕಾಗಿದ್ದಾನೆ. ಇತರರು ಕಾಣಬೇಕು ಆ ಬೆಳಕು. ಆತನು ಬೆಳಕಾಗಿದ್ದಾನೆ, ಆ ಬೆಳಕು ಕಾಣಬೇಕು. ಏಳು ಹೇಳ್ತಾನೆ, ಪ್ರಕಾಶಿಸಿ. ನೀನು ಮತ್ತು ನಾನು ಪ್ರಕಾಶಿಸಬೇಕು. ಸತ್ಯವೇದ ಹೇಳ್ತದೆ, ಇಲ್ಲಿ ಮುಂದೆ ಹೇಳ್ತದೆ, ಆದ ಕಾರಣ, ಪುನಃ ಪೌಲನು ಬರೆಯುತ್ತ, ಆದ ಕಾರಣ ನೀವು ನಡೆಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ನೀವು ಮತ್ತು ನಾನು ನಡೆಕೊಳ್ಳುವ ರೀತಿ, ನಾವು ಹೇಗೆ ನಡೆಯುತ್ತೇವೆ, ಹೇಗೆ ನುಡಿಯುತ್ತೇವೆ, ಹೇಗೆ ನೋಡ್ತೇವೆ, ಹೇಗೆ ಕೇಳ್ತೇವೆ, ಹೇಗೆ ಜೀವಿಸ್ತೇವೆ, ಚೆನ್ನಾಗಿ ನೋಡಿಕೊಳ್ಳಿರಿ ಹೇಳ್ತಾನೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡುವ ಎಂದು ಹೇಳ್ತಾನೆ. ಚೆನ್ನಾಗಿ ನೋಡಿಕೊಳ್ಳಿರಿ ಹೇಳ್ತಾನೆ. ಚೆನ್ನಾಗಿ ನೋಡಿಕೊಳ್ಳಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಏನಾಗಿದೆ ಅಂತೆ? ಈ ದಿನ ನಾವು ಜೀವಿಸುವ ದಿನಗಳು ಕೆಟ್ಟ ದಿನಗಳು ಆಗಿದೆ. ದುಷ್ಟನು ಕಾರ್ಯ ಮಾಡ್ತಾ ಇದ್ದಾನೆ ಎಲ್ಲ ಕಡೆಯಲ್ಲಿ. ಕತ್ತಲೆ ಸಂಗತಿ ನಡೆಯುತ್ತಾ ಉಂಟು ಲೋಕದಲ್ಲಿ ಕತ್ತಲೆ ಸಂಗತಿ ನಡೆಯುತ್ತಾ ಉಂಟು, ದುಷ್ಟತನ ನಡೆಯುತ್ತಾ ಉಂಟು. ಅದಕ್ಕೆ ಹೇಳ್ತಾ ಇದ್ದಾನೆ ಆತನು, ದಿನವು ಕೆಟ್ಟದವೂ ಆಗಿದೆ, ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳೆಯದೆ. ಈ ಕಾಲ ನೀನು ರಕ್ಷಣೆ ಹೊಂದಿದೆಯಲ್ಲ, ನೀನು ಕಾಲವನ್ನು ಸುಮ್ಮನೆ ಕಳೆಯಬೇಡ, ವ್ಯರ್ಥ ಮಾಡಬೇಡ ಹೇಳ್ತಾನೆ. ರಕ್ಷಣೆ ಹೊಂದಿದ ನಂತರ ನಿನಗೆ ಕಾಲ ಸಿಕ್ಕಿದ್ದಿದೆ, ಇದು ಅವಕಾಶ, ಅದು ಸುಮ್ಮನೆ ಕಳ್ಕೊಳ್ಳಬೇಡ ಅಂತ ಹೇಳ್ತಾನೆ. ಪ್ರಾರ್ಥನೆಯಲ್ಲಿ ಇರು, ದೇವರ ವಾಕ್ಯ ಓದು, ಆತನ ಆರಾಧಿಸುದು, ಆತನ ಸ್ತುತಿಸು. ಸುಮ್ಮನೆ ಕಳ್ಕೊಳ್ಳಬೇಡ. ನಿನಗೆ ಸಮಯ ಸಿಕ್ಕಿದೆ, ದೇವರು ಅವಕಾಶ ಕೊಟ್ಟಿದ್ದಾನೆ, ಆತನ ಶ್ವಾಸ ನಮ್ಮೊಳಗೆ ಉಂಟು. ಸುಮ್ಮನೆ ಅಲ್ಲಿ ಹೇಳ್ತಾನೆ ಆತನು, ಸುಮ್ಮನೆ ಕಳ್ಕೊಳ್ಳದೆ ಅದನ್ನು ಬೆಳೆ ಉಳ್ಳದು ಎಂದು ಉಪಯೋಗಿಸಿಕೊಳ್ಳಿರಿ. ಅದನ್ನು ಸುಮ್ಮನೆ ಕಳ್ಕೊಳ್ಳದೆ ಅದು ಬೆಲೆ ಉಳ್ಳ. ನಿಮಗೆ ಒಂದೊಂದು ಸಮಯ ಕೊಟ್ಟಿದೆ ಈ ಲೋಕದಲ್ಲಿ. ರಕ್ಷಣೆ ಹೊಂದಿದ ನಂತರ ಅದು ತುಂಬ ಬೆಲೆ ಉಳ್ಳ ಸಮಯವಾಗಿದೆ, ಅಮೂಲ್ಯವಾಗಿದೆ. ಸಮಯ, ಒಂದೊಂದು ಸಮಯ ಅಮೂಲ್ಯವಾಗಿದೆ. ನೀವು ಕ್ರಿಸ್ತನೊಟ್ಟಿಗೆ ಜೀವಿಸಬೇಕಂತ ಆತನು ಬಯಸ್ತಾ ಇದ್ದಾನೆ. ಎಷ್ಟೋ ಆತ್ಮಗಳುಂಟು ಲೋಕದಲ್ಲಿ, ಎಷ್ಟೋ ಆತ್ಮಗಳಿಗೋಸ್ಕರ ನಾವು ದೇವರ ಥರ ಕೂಗಬೇಕು. ಅವರು ಕೂಡ ರಕ್ಷಣೆ ಹೊಂದಬೇಕು. ಅವರು ಕೂಡ ಈ ಸತ್ಯವೇದದ ಸತ್ಯವನ್ನು ತಿಳಿಕೊಳ್ಳಬೇಕು. ಅದು ದೇವರ ಆಶಯವಾಗಿದೆ. ಯಾರ ಮುಖಾಂತರ? ನಮ್ಮ ಮುಖಾಂತರ. ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡಬೇಕು, ಆ ಥರ ಕೇಳಿಕೊಳ್ಳಬೇಕು. ದೇವಾ, ನಮಗೆ ಹೇಗೆ ನೀನು ರಕ್ಷಣೆ ಕೊಟ್ಟಿದ್ದೀ, ಅದೇ ಪ್ರಕಾರ ಅವರಿಗೆ ಕೂಡ ರಕ್ಷಣೆ ಕೊಡು. ಸತ್ಯವೇದ ಏನು ಹೇಳ್ತದೆ ಇಲ್ಲಿ? ಬುದ್ಧಿಹೀನರಾಗೆ ನಡೆಯದೆ ಕರ್ತನ ಚಿತ್ತ ಎಂಬುದನ್ನು ವಿಚಾರಿಸಿ ತಿಳ್ಕೊಳ್ಳಿರಿ ಆಗಿರಿ. ಬುದ್ಧಿ ಇಲ್ಲದಾಗೆ ನಡೆಯಬೇಡಿರಿ ಹೇಳ್ತಾನೆ.
ಸಮಯ ಸುಮ್ಮನೆ ಕಳೆಕೊಳ್ಳಬೇಡಿರಿ ಹೇಳ್ತಾನೆ. ಸಮಯ ವ್ಯರ್ಥ ಮಾಡಬೇಡಿರಿ ಹೇಳ್ತಾನೆ. ಬುದ್ಧಿ ಇಲ್ಲದ ವ್ಯಕ್ತಿಯಾಗಿ ನಡೆದುಕೊಳ್ಳಬೇಡಿರಿ, ಬುದ್ಧಿವಂತನಾಗಿ ಹೇಳ್ತಾನೆ. ಬುದ್ಧಿವಂತನಾಗಿ ಜೀವಿಸು. ಈ ಕಾಲ ಯಾವುದೊಂದು ತಿಳ್ಕೊಳ್ಳುವುದು ಹೇಳ್ತಾನೆ ಆತನು. ತಿಳ್ಕೊಂಡು ನೀನು ಜೀವಿಸಿ ಎಂದು ಹೇಳ್ತಾನೆ. ಪೌಲನಿಗೆ ಗೊತ್ತಾಯಿತು ರಕ್ಷಣೆ ಎಂದರು ಎಷ್ಟು ಅಮೂಲ್ಯವಾಗಿದೆ ಎಂದು ಆತನಿಗೆ ಗೊತ್ತಾಯ್ತು. ಅದಕ್ಕೋಸ್ಕರ ಆತನು ಇದೆಲ್ಲ ಕಸವಾಗಿದೆ ಹೇಳ್ತಾನೆ ಎಂದು ಓಡ್ತಾ ಇದ್ದಾನೆ. ಹೋಗಿ ಅಲ್ಲಲ್ಲಿ ಹೋಗಿ ಜಗತ್ತಿನ ಮೂಲೆ ಮೂಲೆಗೆ ಆತನು ಸುವಾರ್ತೆಯನ್ನು ಕೊಂಡು ಹೋಗಿದ. ಏಕೆಂದರೆ ಆತನಿಗೆ ಗೊತ್ತಾಯಿತು ಈ ಸತ್ಯ ಏನೆಂದು ಗೊತ್ತಾಯಿತು. ಅದಕ್ಕೋಸ್ಕರ ಯೇಸು ಹೇಳ್ತಾ ಇದ್ದಾನೆ, ಸತ್ಯವು ತಿಳಿಕೊಳ್ಳಿರಿ, ಸತ್ಯವು ನಿಮಗೆ ಬಿಡುಗಡೆ ಮಾಡ್ತದೆ. ಪ್ರಿಯರೇ, ಒಬ್ಬ ವ್ಯಕ್ತಿಗೆ ಸತ್ಯ ಮಾತ್ರ ಬಿಡುಗಡೆ ಮಾಡ್ತದೆ. ಸತ್ಯ ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ ಸತ್ಯ. ಆತನು ಮಾತ್ರ ಸತ್ಯವಾಗಿದ್ದಾನೆ. ಪ್ರಿಯರೇ, ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ, ಅಲ್ಲಿ ಮುಂದೆ ಹೇಳ್ತಾ ಇದ್ದಾನೆ, ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ ಹೇಳ್ತಾನೆ. ಅದರಿಂದ ಪಟ್ಟಿಂಗತನ ಉತ್ಪನ್ನ ಆಗ್ತದೆ. ಮದ್ಯಪಾನವಾಗಿ ಈ ಲೋಕದಲ್ಲಿ ಏನಿಲ್ಲ, ಕುಡಿಯುವ, ತಿನ್ನುವ, ಜೀವಿಸುವ, ಹೇಗೆ ಬೇಕಾದರೆ ಜೀವಿಸುವ, ಅದು ಆ ಪ್ರಕಾರ ಜೀವಿಸಬೇಡಿರಿ ಹೇಳ್ತಾನೆ. ಪ್ರತ್ಯೇಕವಾಗಿ ರಕ್ಷಣೆ ಹೊಂದಿದವರಿಗೆ ಹೇಳ್ತಾನೆ, ಮದ್ಯಪಾನ ಮಾಡಬೇಡಿರಿ ಹೇಳ್ತಾನೆ. ತಿನ್ನುವುದ ಕುಡಿದಿರೋ ವಿಷಯದಲ್ಲಿ ಯೋಚನೆ ಮಾಡಬೇಡಿರಿ, ಅದರೆಂದೇ ಹೋಗಬೇಡಿರಿ ಎಂದು ಹೇಳ್ತಾನೆ. ಅದಕ್ಕೆ ಬದಲಾಗಿ ಕ್ರಿಸ್ತನಲ್ಲಿ ಇದ್ದು, ಪ್ರಾರ್ಥನೆಯಲ್ಲಿ ಇದ್ದು ನೀವು ಸ್ತುತಿಸಿರಿ, ಆರಾಧನೆ ಮಾಡಿರಿ, ಆತನಿಗೆ ಆತ್ಮಿಕ ಆರಾಧನೆ ಮಾಡಿರಿ, ಆತ್ಮಿಕತೆಯಲ್ಲಿ ಸ್ತುತಿಸಿರಿ ಆತನಿಗೆ, ಆತನನ್ನು ಕೊಂಡಾಡಿರಿ ಹೇಳ್ತಾನೆ. ಆತನನ್ನು ಕೊಂಡಾಡಿರಿ, ಆತನನ್ನು ಸ್ತುತಿಸಿರಿ, ಅದರಲ್ಲಿ ಸಮಯ ಕಳೆಯಿರಿ. ನೀವು ನಿಮ್ಮ ಆತನ ಸನ್ನಿಧಿಯಲ್ಲಿ ಸಮಯ ಕಳೆಯಿರಿ, ಆತನ ವಾಕ್ಯವನ್ನು ಧ್ಯಾನಿಸಿರಿ, ಆತನ ವಾಕ್ಯವನ್ನು ತಿಳ್ಕೊಳ್ಳಿರಿ, ಕ್ರಿಸ್ತನನ್ನು ತಿಳ್ಕೊಳ್ಳಿರಿ. ಈ ದಿನ ಯಾವುದೊಂದು ತಿಳ್ಕೊಳ್ಳಿರಿ, ಎಚ್ಚರವಾಗಿರಿ. ಪೌಲನು ಹೇಳ್ತಾ ಇದ್ದಾನೆ, ಇದೇ ಕಾಲದಲ್ಲಿ ಕ್ರಿಸ್ತನ ಬರವಣಿಗೆ ಇದೇ ಕಾಲದಲ್ಲಿ ಉಂಟು. ನಾನು ಪುನಃ ಬರ್ತೇನೆಂದು ಹೇಳಿದ್ದಾನೆ ಯೇಸು ಕ್ರಿಸ್ತನು. ಆತನು ಪುನಃ ಈ ಲೋಕಕ್ಕೆ ಬರ್ತಾನೆ. ಈ ಸಮಯ ಆಗಿದೆ, ನಮ್ಮ ಸಮಯವಾಗಿದೆ. ಅದಕ್ಕೆ ಸರ್ ಪ್ರಿಯರೇ, ನಿಮಗೆ ಅರ್ಥ ಆಯಿತು ಅಂತ ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಎಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ, ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ನಮ್ಮ ಪ್ರೀತಿಯುಳ್ಳ ತಂದೆಯಾದವನಿಗೆ ಸ್ತೋತ್ರ. ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೇ. ನಿನ್ನ ಮಕ್ಕಳ ಹತ್ರ ನೀನು ಮಾತಾಡಿದಿ ಕರ್ತನೇ, ವಾಕ್ಯದ ಮುಖಾಂತರ ಮಾತಾಡಿದಿ. ಅಪ್ಪನಿಗೆ ಸ್ತೋತ್ರಪ್ಪ. ನೀನು ಒಳ್ಳೆಯವನಾಗಿದಿ. ಒಬ್ಬ ವ್ಯಕ್ತಿ ಜೀವಿತ ಬದಲಾಗಬೇಕೆಂದು ನೀನು ಬಯಸ್ತಿ. ಸಮಯ ಸಿಕ್ಕಿದ ವ್ಯರ್ಥ ಮಾಡಬಾರ್ದು ನೀನು ಬಯಸ್ತಿ. ಅದಕ್ಕೋಸ್ಕರ ವಾಕ್ಯದ ಮುಖಾಂತರ ನೀನು ಮಾತಾಡಿದಿ ಕರ್ತನೇ. ನಿನ್ನ ಆತ್ಮದಿಂದ ತುಂಬಿಸು ಕರ್ತನೇ, ನಿನ್ನ ಮಕ್ಕಳಿಗೆ ನಿನ್ನ ಅಭಿಷೇಕದಿಂದ ತುಂಬಿಸು ಕರ್ತನೇ, ವಾಕ್ಯದ ಜ್ಞಾನದಿಂದ ತುಂಬಿಸು, ವಾಕ್ಯದ ಪ್ರಕಟಣೆಯಿಂದ ತುಂಬಿಸು. ಆತ್ಮಿಕ ರೀತಿಯಲ್ಲಿ ನಡೆಯಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಈ ಲೋಕದ ಪ್ರಯಾಣದಲ್ಲಿದ್ದರೆ ಕರ್ತನೇ, ಈ ಪ್ರಯಾಣದಲ್ಲಿ ಅವರು ಜಯಿಸಬೇಕು ಕರ್ತನೇ, ಜಯ ಹೊಂದಬೇಕು ಕರ್ತನೇ, ಜಯಭರಿತ ಒಂದು ಜೀವಿಸಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡಿದೆ. ಪರಿಶುದ್ಧಾತ್ಮನ ಇವರಿಗೆ ಸಹಾಯ ಮಾಡು. ನಿನ್ನ ಆಶೀರ್ವಾದ ಇವರ ಮೇಲೆ ಇಳಿದು ಬರಲಿ, ಇವರ ಕುಟುಂಬದ ಮೇಲೆ ಇಳಿದು ಬರಲಿ. ನಿನ್ನ ಆಶೀರ್ವಾದ ಬರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೇ, ಇವರ ಆಶೀರ್ವಾದದಲ್ಲಿ ಇವರ ಕುಟುಂಬ ವೈಯಕ್ತಿಕ ಜೀವಿತ ಆಶೀರ್ವಾದ ಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧಾತ್ಮನೇ ಇವರಿಗೆ ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಪರಲೋಕದ ಸಕಲ ಆಶೀರ್ವಾದ ಇವರ ಮೇಲೆ ಇಳಿದು ಬರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇಲೆ. ನಾವು ಅಂತ್ಯಾಶವನ್ನು ಬಡ್ಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಯೇಸು ಕ್ರಿಸ್ತನ ಪ್ರೀತಿ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಪರಿಶುದ್ಧಾತ್ಮನ ಕೃಪೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಿರಿ. ಆಮೇನ್.